ಮತ್ತೆ ಲಾಬಿಗಳು ನಡೀತಾ ಇದೆ. ಈಗ ನೀವೇ ಪುನರ್ರಚನೆ ಆಗ್ತಾ ಇದೆ ಅಂತ ನೀವು ಆ ಥರ ಕೇಳಿಬಿಟ್ರೆ ನಾವು ಏನಂತ ಉತ್ತರ ಕೊಡೋದು? ನಮಗಂತೂ ಮಾಹಿತಿ ಏನಿಲ್ಲ, ಆಯಿತಾ? ಇನ್ನು ಯಾರಿಗೂ ಕೂಡ ಗೊತ್ತಿಲ್ಲ. ನೀವು ಸುಮ್ಮನೆ ಪುನರ್ರಚನೆ ಆಗ್ತದೆ ಅಂತ ಹೇಳಿದ್ರೆ, ಈಗ ನೀವೇ ಪುನರ್ರಚನೆ ಯಾವಾಗ ಬೇಕಾದರೂ ಆಗ್ಬೋದು, ರಚನೆಯೂ ಯಾವಾಗ ಬೇಕಾದ್ರೂ ಆಗ್ಬೋದು. ಅದು ಇವತ್ತು ನಾಳೆ ಅಂತ ಹೇಳೋಕ್ಕಾಗಲ್ಲ, ಅಥವಾ ಮುಂದಿನ ತಿಂಗಳು ಅಂತಲೂ ಹೇಳೋಕ್ಕಾಗಲ್ಲ, ಯಾವಾಗ ಬೇಕಾದರೂ ಆಗ್ಬೋದು. ಈಗ CM ಕಚೇರಿಯಿಂದನೇ ಇದು ಬಂದಿದೆ, CM ಅವರೇ ಹೇಳಿದ್ದಾರೆ ಅಂತ. ಏನು ಪುನರ್ರಚನೆ ಆಗುತ್ತೆ ಎಲ್ಲಿ ಹೇಳಿದ್ದಾರೆ ಅಂತ? ಇಲ್ಲ ಸುಮ್ಮನೆ ನೀವೇ ಈ ಥರ ಕೇಳ್ಬಿಟ್ರೆ ಹೇಗೆ? CM ಅವರು ಔತಣಕೂಟಕ್ಕೆ ಸೋಮವಾರ ಕರೆದಿದ್ದಾರೆ. ನನಗೂ CM ಹೇಳಿದ್ರು ಮೊನ್ನೆ ಸಿಕ್ಕಿದಾಗ, ಎಲ್ಲ ಬರಬೇಕಪ್ಪ, ನೀವೆಲ್ಲ ಎಲ್ಲೋ ಹೋಗ್ಬಿಡ್ರಿ ಅಂತ ಹೇಳಿದ್ರು. CM ಕರೆದಿದ್ದಾರೆ. ಈ ಥರ CM ಅವರು ಕರೆದು ಬೇಕಾದ ವಿಚಾರಗಳು ಮಾತಾಡೋದಿದೆ. ನೀವುಗಳದ್ದು ಏನೋ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಕೆಲವರು ಸಚಿವ ಸಂಪುಟದ ವಿತರಣೆ ಅಂತ, ಆಮೇಲೆ ರಚನೆ ಅಂತ, ಇನ್ನೊಂದು ಬೇರೆ ಅಂತ ಏನೋ ಯೋಚನೆ ಮಾಡ್ತಾರೆ. ಆ ಥರದ್ದು ಸಭೆ ಕರೆದಿದ್ದಾರೆ, ಎಲ್ಲರೂ ಕರೆದಿದ್ದಾರೆ. ಏನೇನು ಚರ್ಚೆ ಆಗುತ್ತೆ ನೋಡೋಣ. ಸರ್, ಈಗ ಮತ್ತೆ ಇನ್ನೊಂದು ಹೈಕಮಾಂಡ್ ಯಾವುದು ಕೂಡ ನನ್ನ ಹತ್ರ ಮಾತಾಡಬೇಡಿ ಅಂತ ಹೇಳ್ತಾರೆ. ಆದರೆ ರಾಮನಗರದ ಇವರೇ ಮಾತಾಡ್ತಾ ಇದ್ದಾರೆ. ನೋಡಿ, ಯಾರೋ ಒಬ್ಬೊಬ್ರು ಏನೋ ಮಾತಾಡೋಕ್ಕೆ ಹೋದ್ರೆ ನಾನು ಉತ್ತರ ಕೊಡೋಕೆ ಆಗೋದಿಲ್ಲ. ಈಗ ಸ್ಪಷ್ಟವಾಗಿ ಇರುವಂಥ ವಿಷಯ, ಒಬ್ಬರು ಮುಖ್ಯಮಂತ್ರಿ ಇದ್ದಾಗ ನಾವು ಇನ್ನೊಂದು ಬಗ್ಗೆ ಮಾತಾಡುವಂಥ ಅವಶ್ಯಕತೆ ಇರೋದಿಲ್ಲ. ಮತ್ತು ನಮ್ಮ ಪಕ್ಷದ ಹೈಕಮಾಂಡ್ ಇದೆ, ಎಲ್ಲ ಲೀಡರ್ಸ್ ಇದ್ದಾರೆ, ಅವ್ರ ತೀರ್ಮಾನ ಅಂತಿಮ ಯಾವುದೇ ವಿಚಾರದಲ್ಲಿ. ಸೊ ಅದರಿಂದ ಈಗ ಅದ್ರ ಬಗ್ಗೆ ಮಾತಾಡೋದ್ರಲ್ಲಿ ಅಪ್ರಸ್ತುತ, ಅನಾವಶ್ಯಕ, ಅನಗತ್ಯ. ಹಾಗಾದರೆ ಇವರು ಮತ್ತೆ ಕೇಳ್ತಾರೆ. ಈಗ ದಲಿತ ಮುಖ್ಯಮಂತ್ರಿ ಬಗ್ಗೆನೂ ಮಾತುಕತೆ, ಯಾಕಂದರೆ ಒಂದು ಮೀಟಿಂಗ್ ಅಂತೂ ಒಂದು ಆಗಿದೆ ನೋಡಿ. ಈಗ ಅವರು ಮತ್ತೆ ಅವ್ರು ಯಾವಾಗಲೂ ಸೇರ್ತಾ ಇರ್ತಾರೆ, ಯಾವಾಗಲೂ ಸೇರ್ತಾ ಇರ್ತಾರೆ. ಯಾಕಂದರೆ ಅವರೆಲ್ಲ ಭಾಳ ಹತ್ತಿರದಲ್ಲಿರೋರು, ಅವ್ರು ಪ್ರತಿ ಸಲ ಸೇರ್ತಾ ಇರ್ತಾರೆ ಮತ್ತು ಅವರು ಎಲ್ಲ ಸ್ನೇಹಿತರು. ಸೊ ಈಗ ನಾವು ಮಂಜುನಾಥ್ ಭಂಡಾರಿ ಸೇರಿದ ತಕ್ಷಣ ಇವತ್ತು ಅದಕ್ಕೇನು ಒಂದು ಕತೆ ಕಟ್ಟಕ್ಕಾಗ್ತದೆ? ಆಗೋದಿಲ್ಲ. ಎಲ್ಲ ಸೇರ್ತಾರೆ. ಮೊದಲಿಂದನೂ ಅವರು ಸೇರ್ತಾರೆ. ಒತ್ತಡ ಇದೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರು ಒಂದು ವೇಳೆ CM ಇಳಿಸಿದ್ರೆ ನೋಡಿ, ಇವೆಲ್ಲ ಈಗ ಇದೆಲ್ಲ ಅನಗತ್ಯ ಪ್ರಶ್ನೆಗಳು. ಇದಕ್ಕೆ ಯಾವುದಕ್ಕೂ ನಾನು ಉತ್ತರ ಇಲ್ಲ. ಯಾಕಂತ ಹೇಳಿದ್ರೆ ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಆಯಿತಾ, ಅವರು CM ಆಗಿದ್ದಾರೆ, ಅವರು ಈಗ ಇದ್ದಾರೆ. ಅದು ಅಂಥ ಸಂದರ್ಭದಲ್ಲಿ ನಾವು ಇನ್ನೊಂದು ಮಾತಾಡ್ತಕ್ಕಂಥ ಪ್ರಶ್ನೆನೇ ಬರೋದಿಲ್ಲ. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯವರು ಒಬ್ಬ ದೊಡ್ಡ ನಾಯಕರು ಮತ್ತು ಮಾಸ್ ಲೀಡ್ರು, ಆಯಿತಾ, ಮಾಸ್ ಲೀಡ್, ಜನಪ್ರಿಯ ನಾಯಕರು. ಸೊ ಅಂಥ CM ಇದ್ದಾಗ ನಾವು ಇನ್ನೊಂದು ಬಗ್ಗೆ ಮಾತಾಡೋದು ಸರಿ ಇರ್ತದಾ? ಇಲ್ಲ. ಅದು ಎಲ್ಲ ಪಾರ್ಟಿ ವಿಚಾರಗಳು ಇದ್ದೇ ಇರ್ತದೆ. ಯಾಕಂದರೆ ಈಗ ಅವರು ನಮ್ಮ DCC ಅಧ್ಯಕ್ಷರು ಈಗ ಚೇರ್ಮನ್ ಆಗಿದ್ದಾರೆ. ಖಂಡಿತವಾಗಿಯೂ DCC ಅಧ್ಯಕ್ಷರು ಇನ್ನೊಬ್ಬರು ಮಾಡತಕ್ಕಂಥದ್ದಕ್ಕೆ ಅವರು ಭಾಳ ದೀರ್ಘಾವಧಿಯಿಂದ ಇದ್ದರು. ಹರೀಶ್ ಅವರು ನಮ್ಮ ಕಾರ್ಯಾಧ್ಯಕ್ಷರಿದ್ದಾರೆ, ಇದು ಅವರ ವ್ಯಾಪ್ತಿಗೆ ಬರ್ತದೆ. ಅವರು ಅದರ ಬಗ್ಗೆ ತೀರ್ಮಾನ ಮಾಡಬೇಕು. ನಮ್ಮದು ಸರ್ಕಾರ, ಅವ್ರದ್ದು ಪಕ್ಷ. ಅದು ನೋಡೋಣ. ಇದು ಎಲ್ಲ ಇದೆ, ಎಲ್ಲ ಒಂದು 6-7 ಕಾರ್ಪೊರೇಷನ್ಸ್ ಇದೆ, ಬೆಂಗಳೂರು, ಮೈಸೂರು, ಈ ಥರ ಎಲ್ಲ ಇದೆ. ಏನು ತೀರ್ಮಾನ ಅಂತ ಈಗ ಈ ಧರ್ಮಸ್ಥಳ ಗ್ರಾಮದಲ್ಲಿ SIT ರಚನೆ ಆಗಿದೆ. ಅಂದರೆ ತುಂಬ ಸ್ಲೋ ಆಗಿ ಅದರದ್ದು ಇದು ಆಗ್ತಾ ಇದೆ, ಪ್ರೊಸೆಸಿಂಗ್ ಆಗ್ತಾ ಇದೆ. ಅದು ನೋಡಿ, ಅವರ ಇದರ ಪ್ರಕಾರ ಯಾವುದೇ ಹಸ್ತಕ್ಷೇಪವಿಲ್ಲದೆ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಎಲ್ಲೆಲ್ಲಿ ಏನೇನು ಮಾಡಬೇಕು ಅದೆಲ್ಲ ಮಾಡ್ತಾ ಇದ್ದಾರೆ. ನಾವು ಹೇಳೋದಕ್ಕೋಸ್ಕರ ಅವ್ರು ಬೇಗ ಮಾಡೋದು ಅಥವಾ ಇನ್ನೊಂದು ಒತ್ತಡಕ್ಕೆ ಮಣಿಯೋದು ಅದೆಲ್ಲ ಏನೂ ಇಲ್ಲ. ನಿಷ್ಪಕ್ಷಪಾತವಾಗಿ ಇದರಿಂದ ಏನಿದೆ, ಯಾವ ಕಾನ್ಸ್ಪಿರಸಿ ಇದೆ, ಏನು ನಡೆದಿದೆ, ಏನು ಕಾರಣ, ಎಲ್ಲವನ್ನು ಕೂಡ ಅವರು ಪತ್ತೆ ಹಚ್ತಾ ಇದ್ದಾರೆ. ಅದರಿಂದ ಖಂಡಿತ ನನ್ನ ಬಗ್ಗೆ, ನನಗೆ SIT ಬಗ್ಗೆ ಪೂರ್ತಿ ವಿಶ್ವಾಸ ಇದೆ. ನಿಮಗೆ ಬಂದ ಮಾಹಿತಿ ಪ್ರಕಾರ ಇದೊಂದು ಕಾನ್ಸ್ಪಿರಸಿ ಅಂತ ಇದೆಯಾ? ಅದು ಒಂದು ಆ್ಯಂಗಲ್ ಅಂತೂ ಖಂಡಿತವಾಗಿಯೂ ಕಾಣ್ತಾ ಇದೆ. ಅದು ಒಂದು ಕಾಣ್ತಾ ಇದೆ. ನನಗೆ ಗೊತ್ತಿರುವಾಗ ಬಂದಿರುವಂಥ ಮಾಹಿತಿ. ನನಗೆ ಅದರ ನೋಡಿ, ನಾನು ಇನ್ವೆಸ್ಟಿಗೇಟಿವ್ ಆಫೀಸರ್ ಅಲ್ಲ, ನಮಗೆ ಸ್ವಲ್ಪ ಮಾಹಿತಿಗಳು ಇದೆ ಅಷ್ಟೇ. ಬಟ್ ಯಾವ ಪ್ರಮಾಣದಲ್ಲಿ ಏನು ಎವಿಡೆನ್ಸ್ ಇದೆ, ಏನು ಹೇಗೆ ಮಾಡಬೇಕು ಅದು ಅವ್ರು ಮಾಡ್ತಾರೆ. ಆ ಥರ ಏನಾದರೂ ಎವಿಡೆನ್ಸ್ ಸಿಕ್ಕಿದ್ರೆ ಅದ್ರ ಮೇಲೆ ಕ್ರಮ ತೊಗೊಳ್ತಾರೆ ಅವರು. ಅದು ಹಿಂದೆ ಮುಂದೆ ಯಾರಿಗೂ ಮುಲಾಜಿಲ್ಲ. ಯಾರಿಗೂ ರಕ್ಷಿಸಬೇಕು ಅಥವಾ ಯಾರಿಗೂ ನಾವು ತೆಗೊಳ್ಬೇಕು ಅಂತ ಏನೂ ಇಲ್ಲ. ಖಂಡಿತ ಅದ್ರ ಬಗ್ಗೆ ನನಗೆ ಅನಿಸುವಂಥದ್ದು, ನನಗಿರುವಂಥ ಮಾಹಿತಿ ಸ್ವಲ್ಪ ಮಟ್ಟಿಗೆ ಆ ಥರ ಇದೆ ಅಂತ ಹೇಳ್ತಾ ಇದ್ದಾರೆ. ಅದು ಎಲ್ಲವನ್ನು SIT ಅವರು ಈಗ ಮಾಡ್ತಾ ಇದ್ದಾರೆ. ಆ ವಿಷಯದಲ್ಲೂ ಕೂಡ ಅವರು ಪೂರ್ತಿಯಾಗಿ ಅದನ್ನು ನೋಡ್ತಾ ಇದ್ದಾರೆ. ಕಾನ್ಸ್ಪಿರಸಿ ಆ್ಯಂಗಲಲ್ಲೂ ಕೂಡ ಪೂರ್ತಿಯಾಗಿ ಅವರು ನೋಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಮುಖ್ಯವಾಗಿ ಇವತ್ತು ನಮ್ಮ ಮೂಡಾದಲ್ಲಿ ಇರುವಂಥ ಲೇಔಟಿನ ಕಾಮಗಾರಿಗಳ ಬಗ್ಗೆ 3 ಲೇಔಟ್ಗಳನ್ನು ಅವರು ನಿರ್ಮಾಣ ಮಾಡ್ತಾ ಇರ್ತಕ್ಕಂಥ ಒಂದು ಅವರಲ್ಲಿ ಈಗ ಪ್ರಸ್ತುತ ಒಂದು 3 ಲೇಔಟಿನ ನಿರ್ವಹಣೆ ಅವರು ಮಾಡ್ತಾ ಇದ್ದಾರೆ. ಅದರಲ್ಲಿ ಕೊಣಾಜೆ ಮತ್ತು ಕುಂಜತ್ ಬೈಲ್ ವಸತಿ ಬಡಾವಣೆ,
ಈ ಕಾಮಗಾರಿಗಳು ಇದನ್ನು ಆದಷ್ಟು ಬೇಗ ಆ ಕೆಲಸಗಳು ಮುಗಿಬೇಕು. ಯಾಕೆಂತ ಹೇಳಿದ್ರೆ ಲೇಔಟನ್ನು ನಾವು ಕಾಮಗಾರಿ ಮುಗಿಸಿ ಅದು ಸಾರ್ವಜನಿಕರಿಗೆ ಅಲ್ಲಿ ಅದನ್ನು ಖರೀದಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಸೊ ಅದರಿಂದ ಈ ಒಂದು ಕೊಣಾಜೆ ಏನಿದೆ ಅದು ಇನ್ನು ಸ್ವಲ್ಪ ಕಾಮಗಾರಿ ಬಾಕಿ ಇದೆ, ಅದನ್ನು ಈ ತಿಂಗಳೊಳಗಡೆ ನವಂಬರ್ ತಿಂಗಳಿಗೆ ಪೂರ್ತಿ ಆಗಿರಬೇಕು ಅಂತ ನಾವು ಹೇಳಿದ್ದೀವಿ. ಮತ್ತು ಈಗ ಇದುವರೆಗೂ ಕೇವಲ ಅರೌಂಡ್ ಒಂದು 20% ಬುಕ್ಕಿಂಗ್ಸ್ ಆಗಿದೆ. ಇನ್ನೂ ಬುಕ್ಕಿಂಗ್ ಇನ್ನೂ ಹೆಚ್ಚು ಆಗಬೇಕು. ಅದಕ್ಕೆ ಈ ಕಾಮಗಾರಿಗಳೆಲ್ಲ ಮುಗಿದ್ರೆ ಖಂಡಿತವಾಗಿಯೂ ಅಲ್ಲೇ ಆಗೋದಕ್ಕೆ ಸಾಧ್ಯತೆ ಇದೆ. ಅದಕ್ಕೆ ಅದನ್ನು ಆದಷ್ಟು ಬೇಗ ಮಾಡಿ ಅದರಿಂದ ಬರುವಂಥ ಆದಾಯವನ್ನು ನಾವು ಉಪಯೋಗಿಸ್ಕೊಳ್ತಕ್ಕಂಥದ್ದು ಕೂಡ ಇದೆ. ಯಾಕೆಂತ ಹೇಳಿದ್ರೆ ಇನ್ನೊಂದು ಬಡಾವಣೆಗೆ ಅದಕ್ಕೆ ನಮಗೆ ಈ ಹಣ ಬೇಕಾಗ್ತದೆ ಅದನ್ನು ಪೂರ್ಣಗೊಳಿಸೋದಕ್ಕೆ. ಆ ಕಾರಣದಿಂದ ಅದನ್ನು ನೀವು ಶೀಘ್ರಗತಿಯಲ್ಲಿ ಮಾಡಿ ಅಂತ ಹೇಳಿದ್ದೀವಿ. ಇನ್ನೊಂದು ಯಾವುದಿದೆ, ಒಂದು ಲೇಔಟಿನ ನಾನು ಮತ್ತೆ ಇದನ್ನೆಲ್ಲ ಇನ್ಸ್ಪೆಕ್ಷನ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಬರೋ ತಿಂಗಳ ಅಂದರೆ ಬರೋ ವಿಸಿಟಲ್ಲ, ಆದರೆ ನವಂಬರ್ ತಿಂಗಳಲ್ಲಿ ನೀವು ಈ ಕೆಲಸ ಎಲ್ಲ ಮುಗಿಸಿದ್ದೀರಾ ಅಂತ ನನಗೆ ಗೊತ್ತಾಗಿದ್ದು ನೋಡ್ತಕ್ಕಂಥದ್ದಕ್ಕೆ ನವಂಬರ್ ತಿಂಗಳು ನಾನೆಲ್ಲ ಇನ್ಸ್ಪೆಕ್ಷನ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಅದರಲ್ಲಿ ಒಂದು ಮಾತ್ರ ಭಾಳ ವಿಶೇಷವಾಗಿ ದೊಡ್ಡ ಒಂದು ಸಮಸ್ಯೆಯಾಗಿ ಕೂತಿದೆ. ಅದು ಯಾವುದದು ಚೇಳಾರು ಏನಿದೆ ಅದು ಇವತ್ತಿನ ದಿವಸ ಅದರ ಬಗ್ಗೆ ಸ್ವಲ್ಪ ನಾವು ಮುಂದೆ ಏನು ಮಾಡಬೇಕು ಅಂತ ತೀರ್ಮಾನ ತಗೊಳ್ಬೇಕಾಗಿದೆ. ಯಾಕೆಂದರೆ ಅತಿ ಹೆಚ್ಚು ಸ್ವಲ್ಪ ಬಹುಶಃ ಅದು ಯಾವ ಒಂದು ರೀತಿಯಾಗಿ ಅದನ್ನು ಭೂ ಖರೀದಿಯಾಗಿದೆ, ಅದಕ್ಕೆ ಇವತ್ತು ಅದೇ ಖರ್ಚಿನಲ್ಲಿ ಈಗ ಏನು ವೆಚ್ಚ ಮಾಡಿದ್ದಾರೆ ಅದನ್ನು ನಾವು ನಷ್ಟ ಆಗದೇ ಇರತಕ್ಕಂಥ ರೀತಿ ನೋಡ್ಕೊಳ್ಬೇಕು ಅಂತ ಹೇಳಿದ್ರೆ ಬೆಲೆ ನಿಗದಿ ಅದು ಹೆಚ್ಚಾಗ್ತಾ ಇದೆ. ಆ ರೇಟು ಕುಂಜದ ಬೈಲಲ್ಲ, ಸಾರಿ ಕುಂಜದ ಬೈಲ್, ಚೇಳಾರಲ್ಲ, ಕುಂಜದ ಬೈಲ್ ಆ ಸಮಸ್ಯೆ ಆಗಿದೆ. ಸೊ ಮುಂದೆ ಏನು ಮಾಡಬೇಕು ನಾವು? ಯಾಕಂದರೆ ಈಗ ಅದರ ಬಗ್ಗೆ ಒಂದು ಸ್ಪಷ್ಟವಾದಂಥ ತೀರ್ಮಾನಕ್ಕೆ ನಾವು ಬರಬೇಕಾಗಿದೆ. ಇದು ಮತ್ತು ಯಾವ ಕಾರಣಕ್ಕೆ ಈ ಅವೈಜ್ಞಾನಿಕವಾಗಿ ಅದನ್ನು ಅನಾವಶ್ಯಕವಾಗಿ ಖರೀದಿ ಮಾಡಿ ಹೆಚ್ಚಿನ ಬೆಲೆಗೆ, ಅದರ ಬಗ್ಗೆಯೂ ಕೂಡ ಒಂದು ಭಾಳ ದೊಡ್ಡ ಸಮಸ್ಯೆ ಆಗಿದೆ. ಅದು ನಮ್ಮ ಖಂಡಿತ ಮೂಡಾಗೆ ಅದರಿಂದ ಪ್ರಾಫಿಟ್ ಅಂತೂ ಆಗೋದಿಲ್ಲ ಆ ಲೇಔಟ್. ನನ್ನ ಪ್ರಕಾರ ಇವತ್ತು ನಾನು ನೋಡಿದಾಗೆ ಖಂಡಿತವಾಗಿಯೂ ಅದು ಲಾಸ್ ಮೇಕಿಂಗ್ ಪ್ರಾಜೆಕ್ಟ್ ಆಗಿದೆ. ಕುಂಜದ ಬೈಲ್ ಲಾಸ್ ಮೇಕಿಂಗ್ ಇದು. ಬಟ್ ಅದನ್ನು ಯಾವ ರೀತಿಯಾಗಿ ಹೊರಗೆ ಬರಬೇಕು ಅಂತ ನೋಡಬೇಕೀಗ, ಆಯಿತಾ? ಸೊ ಈ ಚೇಳಾರನ್ನು ಮುಗಿಸ್ಬೇಕಾದ್ರೆ ನಮಗೆ ಸ್ವಲ್ಪ ದುಡ್ಡು ಬೇಕು. ಆ ದುಡ್ಡು ಬರಬೇಕಂತ ಹೇಳಿದ್ರೆ ನಾವು ಕೊಣಾಜೆ ಮುಗಿಸಿ ಅದರಿಂದ ಇನ್ಕಮ್ ಜನ್ರೇಟ್ ಮಾಡಿ ಆ ದುಡ್ಡನ್ನು ನಾವು ಚೇಳಾರಲ್ಲಿ ನಾವು ಖರ್ಚು ಮಾಡಿದ್ರೆ ಚೇಳಾರು ಕೂಡ ನಾವು ಮುಕ್ತಾಯ ಮಾಡಿ ಅದರಲ್ಲೂ ಕೂಡ ಎರಡು ಲಾಭದಾಯಕ ಆಗ್ತದೆ. ಸೊ ಅದನ್ನು ಒಂದು ನೋಡಿದ್ದೀವಿ. ಇದರಲ್ಲಿದೆ ನಮ್ಮ ನಕ್ಷೆಯ ಪ್ರಕಾರ ಟೂರಿಸಮ್ಗೆ ಉತ್ತೇಜನ ನೀಡ್ತಕ್ಕಂಥದ್ದಕ್ಕೆ ಸುಮಾರು 24 ಮೀಟರ್ ರಸ್ತೆಯನ್ನು ನಾವು ನಮ್ಮ ಕೋಸ್ಟಲ್ ರೋಡಾಗಿ ಅದನ್ನು ಮಾಸ್ಟರ್ ಪ್ಲ್ಯಾನಲ್ಲಿ ವಾಟರ್ ಫ್ರಂಟ್ 24 ಮೀಟರ್ ರಸ್ತೆಯನ್ನು ರಿಸರ್ವ್ ಮಾಡ್ಕೋಬೇಕು ಅಂತ ಹೇಳಿದ್ದೀವಿ. ಸೊ ಅಲಾಂಗ್ ದ ಕೋಸ್ಟ್ ನಮ್ಮದು 24 ಮೀಟರ್ಸ್ ರೋಡ್ಗೆ ಒಂದು ಮಾಸ್ಟರ್ ಪ್ಲ್ಯಾನಲ್ಲಿ ಸೇರಿಸಿ ಅಂತ ಹೇಳಿದ್ದೀವಿ. ಸೊ ಅದಾದರೆ ಖಂಡಿತವಾಗಿಯೂ ನಮ್ಮ ಒಂದು ಟೂರಿಸಮ್ ಇಂಡಸ್ಟ್ರಿಗೆ ಭಾಳ ಅನುಕೂಲ ಆಗ್ತಕ್ಕಂಥದ್ದು ಕೂಡ ಇದೆ. ಅದೇ ರೀತಿಯಾಗಿ ಇನ್ನು ಈ ಕಡೆಯಿಂದ ಯಾವುದು ನಮ್ಮ ಮಾಸ್ಟರ್ ಪ್ಲ್ಯಾನಲ್ಲಿ ಈ ಕಡೆಗೆ ಅಲ್ಲಿ ಕಣ್ಣೂರು ಕಡೆಗೆ ಇನ್ನೊಂದು ವಾಟರ್ ಫ್ರಂಟ್ ರೋಡ್ ತೊಗೋಬೇಕು ಅಂತ ಮಾಡಿದ್ದೀವಿ. ಇವಾಗೇನು ಅದೇನು ಹೇಳ್ತೀರಾ ನೀವು ಇರುವಂಥ ಮಂಗಳ ಕಾರ್ನಿಶು ಒಂದು ಕಡೆಗೆ ಹೋಗ್ತಾ ಇದೆ, ಇನ್ನೊಂದು ಕಡೆಗೆ ಅಪ್ ಟು ನಮ್ಮ ಕಣ್ಣೂರು ರೋಡ್ಗೆ ಅಲ್ಲೂ ಕೂಡ ಒಂದು ರೋಡನ್ನು ನಾವು ಮಾಡ್ಕೊಳ್ಬೇಕು ಅಂತಲೂ ಅದೇ ಪ್ರಕಾರ ಪ್ಲ್ಯಾನಲ್ಲಿ ನೀವು ಆ ಮಾಸ್ಟರ್ ಪ್ಲ್ಯಾನಲ್ಲಿ ಹಾಕ್ಕೊಳ್ಬೇಕು ಅಂತ ಕೂಡ ಹೇಳಿದ್ದೀವಿ. ಸೊ ನಮಗೆ ಅದರಿಂದ ರೋಡ್ ಕನೆಕ್ಟಿವಿಟಿ ಭಾಳ ಅನುಕೂಲ ಆಗುತ್ತೆ ಮತ್ತು ಜನರಿಗೆ ಸಿಟಿ ಹೊರಗಡೆ ಬರೋದಕ್ಕೆ ಅವಾಯ್ಡ್ ಆಗ್ತದೆ ಅಲ್ವಾ? ಅದೊಂದು ಹೇಳಿದ್ದೀವಿ. ಇನ್ನೊಂದು ಬಂದರಿಂದ ನಮಗೆ ಉಳ್ಳಾಲದ ಇನ್ನೊಂದು ಬ್ರಿಡ್ಜಿಗೆ ಪ್ರಪೋಸಲ್ ಮಾಡಿರುವಂಥದ್ದು ಅದು ಆಮೇಲೆ ಬಿಡಿ, ಆಮೇಲೆ ಇರೋಣ. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ ಜನರಿಗೆ ಸಾರ್ವಜನಿಕ ತೊಂದರೆ ಆಗಬಾರ್ದು. ಇಲ್ಲಿ ಪದೇ ಅಲ್ಲಿ ಮೂಡಾಗೆ ಬರುವಂಥದ್ದು ಹೋಗುವಂಥದ್ದು, ಅದಕ್ಕೆ ಯಾವುದೇ ಒಂದು ಅವರು ಮೂಡಾಯಿಂದ ಆಗಬೇಕಾಗಿರುವಂಥ ಅನುಮೋದನೆಗಳು ಸಿಗುವಂಥದ್ದಕ್ಕೆ ಕಾಲಮಿತಿಯಲ್ಲಿ ಮಾಡಬೇಕು ಅಂತ ಹೇಳಿದ್ವಿ. ದೇ ಶುಡ್ ಬಿ ಎ ಟೈಮ್ ಫ್ರೇಮ್. ಒಂದು ಅಪ್ಲಿಕೇಶನ್ ಕೊಟ್ಟಾಗ ಅವ್ರು ಹೋಗಿ ಇನ್ಸ್ಪೆಕ್ಷನ್ ಮಾಡಿ ಆ ರಿಪೋರ್ಟ್ ಕೊಟ್ಟು ಅದರ ಮೇಲೆ ಅದು NOC ಕೊಡೋದಕ್ಕೋ ಅಥವಾ ಕನ್ವರ್ಷನ್ಗೋ ಅದು ಏನೇ ಇರಲಿ ವಿದಿನ್ ಅ ಟೈಮ್ ಫ್ರೇಮ್ ಆಗಬೇಕು. ಸುಮ್ಮನೆ ಜನ ಅಲ್ಲಿಂದ ಅಲ್ಲಿ ಪದೇ ಮೂಡ ಅಲ್ಲಿ ಓಡಾಡಬಾರ್ದು. ಅದನ್ನು ಕೂಡ ನಾವು ಕಮಿಷನ್ಗೆ ಸ್ಟ್ರಿಕ್ಟಾಗಿ ಹೇಳಿದ್ದೀವಿ. ಸೊ
ಅದನ್ನು ಪ್ಲಾನಿಂಗ್ 2 ಸಲ ಇನ್ಸ್ಪೆಕ್ಷನ್ ಹೋಗ್ತಾರೆ. ಅದೇ ಏನು ಈಗ ಒಂದೊಂದು ಇದಕ್ಕೆ ಪರ್ಮಿಷನ್ ಕೊಡೋದಕ್ಕೆ ಟೌನ್ ಪ್ಲಾನರು 2 ಸಲ ಇನ್ಸ್ಪೆಕ್ಷನ್ ಮಾಡಬೇಕಾಗಿದೆ. ಅದನ್ನು ಏಕಕಾಲದಲ್ಲಿ ಒಂದೇ ಇನ್ಸ್ಪೆಕ್ಷನ್ ಮಾಡಿ ಮತ್ತು ಅದರಿಂದ ಡಿಲೇ ಆಗುವಂಥದ್ದು ಅವಕಾಶ ಕೊಡಬಾರ್ದು. ಮತ್ತು ಯಾವುದೇ ಒಂದು ಈ ಥರ ಪರ್ಮಿಷನ್ಸ್ಗೆ ಬಂದಾಗ ವಿದಿನ್ ಅ ಟೈಮ್ ಫ್ರೇಮ್ ನೀವು ಮಾಡಬೇಕು. ಇಲ್ಲದೆ ಹೋದರೆ ಅದನ್ನು ಯಾರ ಅಧಿಕಾರಿ ಮೇಲೆ ಅವ್ರ ಮೇಲೆ ನೀವು ಕ್ರಮ ತೊಗೊಳ್ಬೇಕು ಅಂತ ಕಮಿಷನ್ಗೆ ಹೇಳಿದ್ರು. ಕಮಿಷನ್ನು ಕೂಡ ಆ ಸುತ್ತೋಲೆಯನ್ನು ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಸೊ ಈ ರೀತಿಯಾಗಿ ಇಷ್ಟು ಮಟ್ಟಿಗೆ ನಾವು ಈ ಮೂಡಾದಲ್ಲಿ ಮುಖ್ಯವಾಗಿ ಇದೆಲ್ಲ ನೋಡಿರೋದು, ಮಾಸ್ಟರ್ ಪ್ಲ್ಯಾನ್ದು ಮತ್ತು ಲೇಔಟ್ಸ್ದು ಅದನ್ನೆಲ್ಲ ನೋಡಿದ್ದೀವಿ. ಇನ್ನು ಮಂಗಳೂರು ಕಾರ್ಪೊರೇಷನ್ದು ನಾನು ಇನ್ನೂ ಪೂರ್ತಿಯಾಗಿ ನಾನು ಎಲ್ಲ ನೋಡಿದ ಮೇಲೆ ನೆಕ್ಸ್ಟ್ ಟೈಮ್ ಮಾತಾಡ್ತೀನಿ. ಇವತ್ತು ಜಸ್ಟ್ ನಾನು ಮೇಲ್ನೋಟಕ್ಕೆ ಕೆಲವು ಮಾಹಿತಿಗಳು ತೊಗೊಂಡಿದ್ದೇನೆ, ಅದನ್ನು ಹೇಳಿ. ಇನ್ನೊಂದು ಭಾಳ ಮುಖ್ಯವಾಗಿ ಹೇಳಬೇಕಾದ್ರೆ ಮಂಗಳೂರಿನ ಒಂದು ಬೆಳವಣಿಗೆ ಇವತ್ತು ಇದು ಒಂದು ನಮ್ಮ ಪ್ರಕಾರ ಮೊನ್ನೆ ಎಲ್ಲ ನಾವು ಡಿಸ್ಕಷನ್ಸ್ ಎಲ್ಲ ಆಗಿತ್ತು. ಮುಖ್ಯಮಂತ್ರಿಯವರು, ಉಪಮುಖ್ಯಮಂತ್ರಿಯವರು ಮತ್ತು ಬೇರೆ ಎಲ್ಲ ಜೊತೆ ಚರ್ಚೆ ಮಾಡಿ ಇದು ಮಂಗಳೂರು ಒಂದು ಅಂತಾರಾಷ್ಟ್ರೀಯ ಮಟ್ಟದ ನಗರ ಆಗುವಂಥ ಎಲ್ಲ ಅವಕಾಶಗಳಿದೆ. ಅದಕ್ಕೆ ಇನ್ನೂ ಹೆಚ್ಚು ನಾವು ಇದಕ್ಕೆ ಪ್ರೋತ್ಸಾಹ ಕೊಡಬೇಕು. ಹೆಚ್ಚು ಇದಕ್ಕೆ ಮಂಗಳೂರು ಮತ್ತು ಮೈಸೂರು ಎರಡಕ್ಕೂ ಕೂಡ ಅದು ದೊಡ್ಡ ಮಟ್ಟದಲ್ಲಿ ನಮಗೆ ಜನರಿಗೆ ಆಕರ್ಷಿಸ್ತಕ್ಕಂಥ ಬಂಡವಾಳ ಹಾಕೋರಿಗೆ ಬರ್ತಕ್ಕಂಥ ಎಲ್ಲ ಸಾಧ್ಯತೆಗಳಿದೆ. ಅದಕ್ಕೆ ನಾವು ಇಲ್ಲಿ ಇನ್ನೂ ಹೆಚ್ಚು ನಾವು ಇದಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತ ಡಿಸಿಷನ್ನು ಕೂಡ ಆಗಿದೆ. ಅದೇ ರೀತಿಯಾಗಿ ಪ್ರವಾಸೋದ್ಯಮಕ್ಕೆ ಈಗಾಗಲೇ ನಾನು ಹೇಳಿದ್ನಲ್ಲ, ಇದೆಲ್ಲ ಕೂಡ ನಾವು ಪ್ರವಾಸೋದ್ಯಮ ಬಹಳ ದೊಡ್ಡ ಮಟ್ಟದಲ್ಲಿ ತೊಗೊಂಡು ಹೋಗಬೇಕು ಇಲ್ಲಿ. ಮತ್ತು ಬೇರೆಯವರಿಗೆ ಬಂದಿಲ್ಲಿ ಏನು ಇನ್ವೆಸ್ಟ್ ಮಾಡೋದಕ್ಕೆ ಒಂದು ಸುಲಭವಾದಂಥ ಪಾರದರ್ಶಕ ವ್ಯವಸ್ಥೆ ನಿರ್ಮಾಣ ಆಗಬೇಕು ಅಂತ ಕೂಡ ಇದೆ. ಮತ್ತು ನಿನ್ನೆ ಕ್ಯಾಬಿನೆಟ್ನಲ್ಲಿ ಒಂದು ಪ್ರಪೋಸಲ್ ಏನಿತ್ತು, ನಾವು ಹಿಂದೆ ಎಲ್ಲ ವಿಸಿಟ್ ಮಾಡಿ ಆಮೇಲೆ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಬಂದು ನೋಡಿ ಎಲ್ಲ ಹೋಗಿ ಈಗ ಒಂದು IT ಪಾರ್ಕಿಗೆ PPP ಮಾಡೆಲ್ನಲ್ಲಿ ನಿನ್ನೆ ನಮಗೆ ಸುಮಾರು 135 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾಡೋದಕ್ಕೆ ಅನುಮೋದನೆ ಸಿಕ್ಕಿದೆ. ಅದರ ಬಗ್ಗೆ ಕೂಡಲೇ ಕ್ರಮ, ಯಾಕಂದರೆ ಡಿಮಾಂಡ್ ಇವಾಗಿದೆ. ಜನ ಈಗ ಮಂಗಳೂರಿಗೆ ಬರೋದಕ್ಕೆ ಮತ್ತು ಕಮರ್ಷಿಯಲ್ ಜಾಗಕ್ಕೆ ಖಂಡಿತ ಇವತ್ತು ಬಹಳಷ್ಟು ಬೇಡಿಕೆ ಬರ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗ್ತಾ ಇದೆ. ನಾವು ನೋಡಿರೋ ಪ್ರಕಾರ ಇಲ್ಲಿ ಒಂದು ಕಾನೂನು ಸುವ್ಯವಸ್ಥೆಯನ್ನು ನಾವು ಚೆನ್ನಾಗಿ ಮೇಂಟೈನ್ ಮಾಡಿಕೊಂಡು ಇಲ್ಲಿ ಎಲ್ರಿಗೂ ಕೂಡ ಒಂದು ಭದ್ರತೆ ಇದೆ ಅಂತ ನಾವು ತೋರಿಸ್ಕೊಟ್ಟು ಮತ್ತು ಒಂದು ಸೌಹಾರ್ದ ವಾತಾವರಣವನ್ನು ಇಟ್ಕೊಂಡು ಮತ್ತು ಯಾವುದೇ ಒಂದು ಜನರಿಗೆ ಬರೋರಿಗೆ ನಾವು ಇಲ್ಲಿ ಒಳ್ಳೆಯ ಒಂದು ವಾತಾವರಣ ಇದೆ ತೋರಿಸ್ಕೊಟ್ರೆ ಈಗ ಆ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಸೊ ಅದನ್ನು ಈ IT ಪಾರ್ಕ್ ಐ ಥಿಂಕ್ ವಿಲ್ ಬಿ ಆಲ್ಸೋ ಒಂದು ಬಹಳ ಮುಖ್ಯವಾದಂಥ ಒಂದು ಅಟ್ರ್ಯಾಕ್ಟ್ ಮಾಡುವಂಥದ್ದು. ಈಗ ಸರ್ಕಾರ ಇದನ್ನು ಪ್ರಪೋಸ್ ಮಾಡಿದೆ. ಐ ಥಿಂಕ್ ಇಟ್ ವಿಲ್ ಬಿ ಒಂದು ಗೇಮ್ ಚೇಂಜರ್ ಆಗುತ್ತೆ ಮಂಗಳೂರಿಗೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನಾನು ನಮ್ಮ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಈ ಒಂದು ಒಳ್ಳೆಯ ತೀರ್ಮಾನ ತೊಗೊಂಡಿದ್ದಕ್ಕೆ. ಮತ್ತು ನಮ್ಮ IT-BT ಮಿನಿಸ್ಟ್ರು ಕೂಡ ನಾನು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಸೊ ಇನ್ನೇನಾದರೂ ಪ್ರಶ್ನೆಗಳಿದೆ ಕೇಳ್ಬೋದು. ಟೈಮ್ ಫ್ರೇಮ್ ಕೇಳ್ತೀನಿ. ಟೈಮ್ ಫ್ರೇಮ್ ಅಲ್ಲ, ಇಮಿಡಿಯೇಟ್ಲಿ ಇದನ್ನು ಪ್ರೊಸೆಸ್ ಶುರು ಆಗ್ತದೆ ಈಗ. ಯಾಕೆಂದರೆ ಇಟ್ ಇಸ್ ಎ PPP ಮಾಡೆಲ್. ನಮ್ಮ ಜಾಗ ಇದೆ, ನಮ್ಮ ಜಾಗ ಉಪಯೋಗಿಸ್ಕೊಂಡು ಅವರು ಅದಕ್ಕೆ ಒಂದು ಬೇರೆ ಡೀಟೇಲ್ಸ್ ಎಲ್ಲ ನಿಮ್ಗೆ ಆಮೇಲೆ ಸಿಗ್ತದೆ, ಯಾವ ಥರ ನಾವು ನಮಗೆ ರಿಕವರ್ ಆಗುತ್ತೆ ಅಂತ. ಮತ್ತು ಅವ್ರಿಗೇನು ಬೆನೆ, ಯಾಕಂದರೆ ಬಿಲ್ಡ್ ಅವ್ರದ್ದೇ ಎಲ್ಲ, ದೇ ವಿಲ್ ಬಿಲ್ಡ್, ದೇ ವಿಲ್ ಫೈನಾನ್ಸ್, ದೇ ವಿಲ್ ಆಪರೇಟ್ ಆ್ಯಂಡ್ ಆಮೇಲೆ ದೇ ವಿಲ್ ಟ್ರಾನ್ಸ್ಫರ್. ಬಟ್ ಅದಕ್ಕೊಂದು ಟೈಮ್ ಲಿಮಿಟ್ ಇರ್ತದೆ. ಸೊ ಅದು ಡೀಟೇಲ್ಸ್ ಎಲ್ಲ ಆಮೇಲೆ ಬರ್ತದೆ. ಬಟ್ ಇಟ್ ವಿಲ್ ಬಿ ಅ ವೆರಿ ಗುಡ್ ಪ್ರಾಜೆಕ್ಟ್. ಆ್ಯಂಡ್ ನಮ್ಮ ಪ್ರಕಾರ ಇಟ್ ಈಸ್ ನಾವು ಎಷ್ಟು ಬೇಗ ಮಾಡ್ತೀವಿ ಅಷ್ಟು ಒಳ್ಳೆಯದೀಗ. ಸೊ ಅದು ಅರ್ಲಿ ಇಮ್ಮಿಡಿಯೇಟ್ಲಿ ಇಟ್ ವಿಲ್ ಬಿ ಟೇಕನ್ ಅಪ್, ಫ್ಲೋಟ್ ಮಾಡ್ತೀವಿ ಅದನ್ನು. ಹೌದು, ಬಿಲ್ಡಿಂಗ್ ವೈಲೇಷನ್ ಆಗಿದ್ದರೆ ದಟ್ ಇಸ್ ಅ ಡೀಟೇಲ್ಸ್ ಕೊಡಿ, ನಾವು ಕ್ರಮ ತೊಗೊಳ್ತೀನಿ. ಸೆಟ್ ಬ್ಯಾಕ್ ವೈಲೇಷನ್ನು, ಫ್ಲೋರ್ ವೈಲೇಷನ್ ಆಗಿದೆ. ಇಲ್ಲ, ನೀವು ಹೇಳ್ತೀವಿ ಸ್ಪೆಸಿಫಿಕ್ ಆಗಿ ಹೇಳಿದ್ರಿ ನೀವು ಸ್ಪೆಸಿಫಿಕ್ಲಿ ದಿಸ್ ಬಿಲ್ಡಿಂಗ್ ಈ ಥರ ಸೆಟ್ ಬ್ಯಾಕ್ ವೈಲೇಷನ್ ಆಗಿದೆ ಹೇಳಿದ್ರೆ ವಿ ವಿಲ್ ಟೇಕ್ ಆಕ್ಷನ್. ಸರ್ ಈಗ ಒಂದು ನಿಮಿಷ ನಾನು ಮಾತಾಡ್ತೀನಿ ಸರ್, ಒಂದು ನಿಮಿಷ ನೋಡಿ. ಈಗ ಮೈಕ್ಗಳು ಇಟ್ಕೊಂಡು ಇದರ ಚರ್ಚೆ ಮಾಡೋದು ಬೇಡ. ಇಲ್ಲ ಆಯ್ತಾ, ಈಗ ಅದನ್ನ ಸರ್ ತಾವುಗಳು ಮಾಡಿದ್ದಕ್ಕೆ ನೀವು ನಿಮ್ಮ ಏನೆಲ್ಲ ಪತ್ರಿಕೆಗಳು ಬರ್ತಾ ಇತ್ತು, ನೀವೆಲ್ಲ ಅಭಿಪ್ರಾಯಗಳಿತ್ತು, ಇದನ್ನ ಸಂಬಂಧಪಟ್ಟ ಮಂತ್ರಿಗಳಿಗೆ ನಮ್ಮ ಜಿಲ್ಲಾ ಮಂತ್ರಿಗಳ ಮುಖಾಂತರ ಇವತ್ತು ಮಾಡಿಸಿ